ಒಂದು ಎರ್ಟಿಗಾ ಇದೆ. ಇದೇನಕ್ಕಪ್ಪ ಬಂದಿದೆ ಅಂದರೆ ಹಳ್ಳದಿನೆಲ್ಲ ಹೋಗೋಕೆ ಸೌಂಡ್ ಮತ್ತು ಅದೇ ಸಸ್ಪೆನ್ಷನ್ ಹೌದು. ಸೊ ನಾವು ಯಾವುದು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಇದು ಶರ್ಟ್ ಅಸೆಂಬ್ಲಿ ಅಂತಾರೆ. ಇದನ್ನು TRW ಬ್ರ್ಯಾಂಡಿದ್ದು ಯೂಸ್ ಮಾಡ್ತಾ ಇದ್ದೇವೆ. ಪ್ರೈಸ್ ನೋಡ್ಬೋದು ಎಷ್ಟಿದೆ ಅಂತ ನೀವು. ಸೊ ಇದು OEMಗಿಂತ ರೇಟ್ ಕಮ್ಮಿ. ನೀವು ಬೇಕಾದ್ರೆ ಚೆಕ್ ಮಾಡಿರಿ ಎಷ್ಟಿದೆ ಅಂತ. ಈ ಫುಲ್ ಅಸೆಂಬ್ಲಿಗೂ OEMಗೂ ಮಾರುತಿಗೆ ಎಷ್ಟಿದೆ ರೇಟ್ ಕಂಪೇರ್ ಮಾಡಿರಿ. ಸೊ ಅದೇ ರೀತಿ ನೆಕ್ಸ್ಟ್ ಲೋವರ್ ಆರ್ಮ್ ಯಾವುದು ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ZF ಇದು ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ ಪ್ರೈಸು. ಸೊ ಇದು ಸೆಟ್ ಆಫ್ 2 ಅಂದರೆ ಲೆಫ್ಟು ರೈಟು ಲೋವರ್ ಆರ್ಮು ಇದರಲ್ಲಿ ಬರುತ್ತೆ. ಸೊ ರ್ಯಾಕ್ ಬಂದುಬಿಟ್ಟು ರಾಣೆ ಯೂಸ್ ಮಾಡ್ತಾಯಿದ್ದೀವಿ. ರಾಣೆ ನೋಡ್ಬೋದು ನೀವು, ರಾಣೆ ಇದೆ ಸ್ಟೇರಿಂಗ್ ರ್ಯಾಕು. ಸೊ ಇಲ್ಲಿ ನೋಡಿ ನಾನು ಹೇಳ್ತೀನಿ, ಯಾವಾಗಲೂ ಹೇಳ್ತಾ ಇದ್ದೀನಿ, ಈಗ ತುಂಬ ಕಮೆಂಟ್ ಬರ್ತಾ ಇದೆ. ಏನಪ್ಪ ಅಂದರೆ ನೀವೇನಕ್ಕೆ ಫುಲ್ ಸೆಟ್ ಚೇಂಜ್ ಮಾಡ್ತೀರಾ, ಅದು ಮಾಡಿ ಚೇಂಜ್ ಮಾಡಿದರೆ ಸಾಕು ಅಂತ. ಸೊ ನಾನೊಂದು ಪ್ರಶ್ನೆ ಕೇಳ್ತೀನಿ ನೋಡಿ. ಇದು ಇಲ್ಲಿಗೆ ಕನೆಕ್ಟ್ ಆಗಿದೆ, ಇದು ಈ ಥರ ಕನೆಕ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿಗೆ ಶಾಕ್ ಅಬ್ಸರ್ವರ್ ಕನೆಕ್ಟ್ ಆಗುತ್ತೆ. ಗಾಡಿ ಮೇಲೆ ಕೆಳಗಡೆ ಹೋದಾಗ ಲಾಜಿಕ್ ಏನಪ್ಪ ಅಂದರೆ ಬುಷ್ ಹೋಗುತ್ತೆ. ಕರೆಕ್ಟ್, ಲೋವರ್ ಆರ್ಮ್ ಬುಷ್ ಮಾತ್ರ ಹಾಕ್ಕೊಳ್ತೀರಿ ಅಂತ ಹೇಳ್ತೀರಾ. ಸೊ ಈ ಕನೆಕ್ಟ್ ಆಗಿರೋ ಪಾರ್ಟ್ಸ್ಗಳ ಕತೆ ಏನು ಕಮೆಂಟ್ ಮಾಡಿರಿ. ನಾನು ಹೇಳ್ತಾ ಇರೋದು ಫುಲ್ ಸೆಟ್ ಚೇಂಜ್ ಮಾಡಿದರೆ ನಿಮಗೆ ಅಷ್ಟು ಡ್ರೈವಿಂಗ್ ಕ್ವಾಲಿಟಿ ಬರುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ. ಇದು ಮೇಲೆ ಕೆಳಗಡೆ ಹೋಗುತ್ತೆ, ಇಲ್ಲಿ ಪ್ರಾಬ್ಲಮ್ ಬರುತ್ತೆ, ಇಲ್ಲೂ ಪ್ರಾಬ್ಲಮ್ ಬರುತ್ತೆ, ಶಾಕರಲ್ಲಿ ಬರಲ್ವಾ ಹೇಳಿ, ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು.